ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರಿಯಾಂಕಾ. ಕರಡಿ ಮದುವೆಯ 2ನೇ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಕಳೆದ ಎಪಿಸೋಡ್ ನಲ್ಲಿ ಕರಡಿ ಮತ್ತೆ ಪುಷ್ಪವತಿಗೆ ಅವ್ರ ಮನೆಯವರು ಮದ್ವೆ ಮಾಡಿಸ್ತಾರೆ. ಈಗೇನಾಗತ್ತೆ ನೋಡೋಣ ಬನ್ನಿ. ಕರಡಿ ಮತ್ತೆ ಪುಷ್ಪವತಿ ಮದ್ವೆ ಆದ್ಮೇಲೆ ಪುಷ್ಪವತಿ ಅಪ್ಪ ಅಮ್ಮ ಒಂದಷ್ಟು ದಿನ ಶಾಸ್ತ್ರಗಳಿರತ್ತೆ, ಅದನ್ನ ಮುಗಿಸ್ಕೊಂಡ್ ಹೋಗಿ ಅಂತೆಲ್ಲ ಹೇಳಿ ಕರಡಿನ 1 ತಿಂಗಳು ಮನೆಯಲ್ಲೇ ಉಳಿಸ್ಕೊಳ್ತಾರೆ. 1 ತಿಂಗಳ ಆದ್ಮೇಲೆ ಕರಡಿ ಹೋಗಿ ತನ್ನ ಹೆಂಡತಿ ಹತ್ರ ಕೇಳುತ್ತೆ, ಮದ್ವೆ ಶಾಸ್ತ್ರ ಎಲ್ಲ ಮುಗೀತು ಅಲ್ವಾ? ನಮ್ ಮದ್ವೆ ಆಗಿ 1 ತಿಂಗಳಾಯ್ತು. ನಾವ್ ಈ ಮನೇಲಿ ಇದ್ದಿದ್ದು ಸಾಕು, ನಡಿ ಕಾಡ್ಗೆ ಹೋಗೋಣ ಅಂತ ಅನ್ನತ್ತೆ. ಆಗ ಪುಷ್ಪವತಿ ಇದನ್ನ ಕೇಳಿಸ್ಕೊಂಡು ಸಿಕ್ಕಾಪಟ್ಟೆ ಭಯ ಪಡ್ತಾಳೆ. ಖಂಡಿತ ಇದನ್ನ ಸಾಯಿಸ್ಬಿಡುತ್ತೆ, ಏನಾದ್ರೂ ಸುಳ್ಳು ಹೇಳಿ ಇದ್ರಿಂದ ತಪ್ಪಿಸ್ಕೋಬೇಕು ಅಂತ ಅನ್ಕೋತಾಳೆ. ಸರಿ ಆಯ್ತು, ನಮ್ಮಪ್ಪ ಅಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಸಾವಿತ್ರಮ್ಮನ ಹತ್ರ ಹೋಗಿ ವಿಷಯ ಹೇಳ್ತಾಳೆ. ಮಗಳನ್ನ ಕಳಿಸ್ಕೊಟ್ರೆ ಖಂಡಿತ ಈ ಕರಡಿ ಮಗಳನ್ನ ಸಾಯಿಸ್ಬಿಡುತ್ತೆ ಅಂತ ಸಾವಿತ್ರಮ್ಮ ಗೊಳು ಅಂತ ಅಳ್ತಿರ್ತಾಳೆ. ಮತ್ತೆ ಮಾರನೇ ದಿನ ಕರಡಿ ಪುಷ್ಪಾವತಿ ಹತ್ರ ಹೋಗಿ, ಕೇಳ್ದ ನಿಮ್ಮ ಅಪ್ಪ ಅಮ್ಮನ್ನ ಯಾವಾಗ ಕಳ್ಸ್ಕೊಡ್ತಾರಂತೆ? ನನಗೆ ಸುಮ್ನೆ ತಲೆ ಕೆಡ್ಸ್ಬಾರ್ದು. ನನಗ್ ಕೋಪ ಬಂದ್ರೆ ನಾನ್ ನಿಮ್ಮೆಲ್ರನ್ನೂ ಸಾಯಿಸ್ಬಿಡ್ತೀನಿ. ನಾನೇನ್ ಮನೆ ಅಳಿಯನ? ನಾಳೆ ಈ ಮನೆಯಿಂದ ಹೋಗ್ಲೇಬೇಕು. ಬಟ್ಟೆ ಬರೆ ಎಲ್ಲ ಕಟ್ಕೋ. ನಾಳೆ ನನ್ ಜೊತೆ ನೀನು ಬರ್ಬೇಕು, ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ್ನ ಸಾಯಿಸಿ ತಿನ್ಬಿಡ್ತೀನಿ. ಈ ತರ ಕರಡಿ ಹೇಳಿದ್ದನ್ನ ನೋಡಿ ನಿಜವಾಗ್ಲೂ ಕರಡಿ ಸಾಯಿಸ್ಬಿಟ್ರೆ ಏನಪ್ಪಾ ಮಾಡೋದು ಅಂತ ಹೆದ್ರುಕೊಂಡು ಪುಷ್ಪವತಿ ಅವ್ರ ಅಪ್ಪ ಅಮ್ಮನ್ನ ಒಪ್ಸಿ ಬೇಜಾರ್ ಮಾಡ್ಕೊಂಡು ಮನೆಯಿಂದ ಹೊರಡ್ತಾಳೆ. ಮಗಳನ್ನ ಇದೇ ಕೊನೆ ಸಲ ನೋಡಕ್ಕಾಗೋದು, ಈ ಕರಡಿ ಅವಳನ್ನ ಸಾಯಿಸಿ ತಿಂದ್ಬಿಡತ್ತೆ ಅಂತ ಅವರು ಜೋರಾಗಿ ಅಳ್ತಿರ್ತಾರೆ. ಕರಡಿ ಪುಷ್ಪವತಿ ಕೈ ಹಿಡ್ಕೊಂಡು ಕಾಡೊಳಗೆ ನಡೆಸ್ಕೊಂಡು ಕರ್ಕೊಂಡು ಹೋಗುತ್ತೆ. ಅಷ್ಟ್ರಲ್ಲಿ ಪುಷ್ಪವತಿ, ಹಾ ಇನ್ನೇನ್ ನಾನ್ ಸತ್ತೋಗ್ತೀನಿ, ಈ ಕರಡಿ ನನ್ನನ್ನ ತಿಂದ್ಬಿಡತ್ತೆ ಅನ್ನೋ ಭಯದಲ್ಲೇ ಜೊತೆಲ್ ಹೋಗ್ತಿರ್ತಾಳೆ. ದಾರಿಲ್ ಹೋಗ್ಬೇಕಾದ್ರೆ ದೊಡ್ಡ ನದಿ ಕಾಣಿಸುತ್ತೆ. ಅದನ್ನ ನೋಡಿ ಪುಷ್ಪವತಿ, ಓ ಈ ಕರಡಿ ಇವಾಗ ನನ್ನನ್ನ ಇಲ್ಲಿ ಸಾಯಿಸ್ಬಿಡುತ್ತೆ ಅಂತ ಅನ್ಕೋತಾಳೆ. ಆದ್ರೆ ಕರಡಿ ಅಲ್ಲೂ ಕೂಡ ಸಾಯಿಸಲ್ಲ. ಓ ಈ ಕರಡಿ ನನ್ನ ಇಲ್ಲಿ ತಿನ್ನಲ್ಲ ಅಂತ ಅನ್ಸತ್ತೆ, ಮುಂದೆ ಎಲ್ಲಾದ್ರೂ ತಿನ್ಬೋದು ಅಂತ ಕರಡಿ ಜೊತೆ ನಡ್ಕೊಂಡ್ ಹೋಗ್ತಾಳೆ. ಮುಂದೆ ಹೋಗ್ತಾ ಪುಷ್ಪವತಿ ಕಣ್ಣೆದ್ರುಗೆ ಒಂದು ದೊಡ್ಡ ಮರ ಕಾಣಿಸುತ್ತೆ. ಆಗ ಪುಷ್ಪವತಿ ಮನ್ಸಲ್ಲಿ, ಹಾ ಈಗ ಈ ಕರಡಿ ಈ ಮರದ ಹತ್ರ ಈಗ ನಾವ್ ವಿಶ್ರಾಂತಿ ತಗೊಳ್ಳೋಣ, ನೀನ್ ಆರಾಮಾಗ್ ಮಲ್ಕೋ ಅಂತ ಹೇಳುತ್ತೆ. ನಾನ್ ಮಲ್ಕೊಂಡ್ಮೇಲೆ ನನ್ನನ್ನ ತಿಂದ್ಬಿಡುತ್ತೆ ಅಂತ ಅನ್ಕೋತಾಳೆ. ಆದ್ರೆ ಕರಡಿ ಆ ಮರದ ಹತ್ರನೂ ನಿಲ್ಸಲ್ಲ, ಹಾಗೆ ಮುಂದಕ್ ನಡ್ಕೊಂಡ್ ಹೋಗ್ತಾ ಇರತ್ತೆ. ಪುಷ್ಪವತಿ ಪ್ರತಿ 10 ನಿಮಿಷಕ್ಕೂ, ಹಾ ಈಗೋ ಇಲ್ಲಿ ನನ್ನ ಸಾಯಿಸ್ತಾನೆ, ಇಲ್ಲ ಮುಂದೆ ನನ್ನನ್ ಸಾಯಿಸ್ತಾನೆ, ಓ ಇಲ್ಲಿ ಸಾಯಿಸಲ್ಲ ಅನ್ಸತ್ತೆ, ಹಾಗಾದ್ರೆ ಮುಂದೆ ನನ್ನ ಖಂಡಿತ ಸಾಯಿಸ್ತಾನೆ ಅಂತ ಕರಡಿ ಬಗ್ಗೆ ಸಾಯಿಸ್ತಾನೆ ಅಂತ ಜಪ ಮಾಡ್ಕೊಂಡೆ ಅದ್ರ ಹಿಂದೆ ನಡ್ಕೊಂಡ್ ಹೋಗ್ತಾಳೆ. ಕೊನೆಗೆ ಕರಡಿ ಪುಷ್ಪವತಿನ ಒಂದು ಗುಹೆ ಹತ್ರ ಕರ್ಕೊಂಡ್ ಹೋಯ್ತು. ಈಗ ಪುಷ್ಪವತಿ, ಹಾ ಇಷ್ಟೊತ್ತು ನನ್ನ ಸಾಯಿಸ್ತಾನೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಸಾಯಿಸಿರ್ಲಿಲ್ಲ, ಆದ್ರೆ ಪಕ್ಕ ಈಗ ಈ ಗುಹೆ ಒಳಗ್ ಕರ್ಕೊಂಡ್ ಹೋಗಿ ನನ್ನ ತಿನ್ಬಿಡತ್ತೆ ಅಂತ ಅನ್ಕೋತಾಳೆ. 1 ವಾರದ ನಂತರ ಈ ಕಡೆ ಅವ್ರ ಅಪ್ಪ ಅಮ್ಮ, ಆ ಕರಡಿ ಇಷ್ಟೊತ್ತಿಗೆ ನಮ್ಮ ಮಗಳನ್ನ ಸಾಯಿಸಿ ತಿನ್ಬಿಟ್ಟಿರತ್ತೆ, ಪಾಪ ನಮ್ ಮಗಳು ಅಂತ ಬೇಜಾರ್ ಮಾಡ್ಕೊಂಡು ಸಾವಿತ್ರಮ್ಮ ಅಳ್ತಿರ್ತಾರೆ. ರೀ ಸ್ವಲ್ಪ ಕಾಡೊಳಗ್ ಹೋಗ್ಬಿಟ್ ಬನ್ರಿ, ನನ್ ಮಗಳು ಎಲ್ಲಿದ್ದಾಳೆ ಏನು ನೋಡಿ. ಆ ಕರಡಿ ನಮ್ ಮಗಳನ್ನ ಸಾಯಿಸಿ ತಿನ್ಬಿಟ್ಟಿದ್ರೆ ಅವಳು ಕೈದೋ ಕಾಲ್ದೋ ಮೂಳೆ ಸಿಗತ್ತೆ, ನೋಡ್ಕೊಂಬನ್ರಿ ಎಲ್ಲಾದ್ರೂ, ನಮ್ ಮಗಳು ಬದುಕಿದಳೋ ಸತ್ತಿದಳೋ ಅಂತ ಅಳೋದಕ್ಕೆ ಶುರು ಮಾಡ್ತಾಳೆ. ಲಕ್ಷ್ಮಣಪ್ಪ ಹೆಂಡತಿ ಹೇಳ್ದಾಗೆ ತನ್ನ ಮಗಳದು ಸ್ವಲ್ಪ ಬಟ್ಟೆನೋ ಕೈ ಬಳೆನೋ ಕಾಲ್ಗೆಜ್ಜೆನೋ ಯಾವ್ದೋ ಒಂದು ಸುಳಿವು ಸಿಗಬಹುದು ಅಂತ ಹುಡ್ಕೊಂಡು ಕಾಡಿಗೆ ಹೋಗ್ತಾನೆ. ಕರಡಿ ಹೆಜ್ಜೆಗಳು ಎಲ್ಲೆಲ್ಲಿ ಕಾಣ್ಸತ್ತೋ ಅದನ್ನ ಹಿಂಬಾಲಿಸ್ಕೊಂಡ್ ಹೋಗ್ತಾನೆ. ದಾರಿಲ್ ಬರ್ತಾ ನದಿ ಕಾಣ್ಸತ್ತೆ, ಅದನ್ನ ನೋಡಿ, ಓ ನನ್ ಮಗಳು ಇಲ್ಲೇ ಸತ್ತೋಗಿರ್ಬೇಕು, ಕರಡಿ ಇಲ್ಲೇ ತಿಂದು ಬಿಸಾಕಿದೆ ಅಂತ ಅನ್ಸತ್ತೆ. ಮತ್ತೆ ಮನ್ಸಲ್ಲಿ, ಇಲ್ಲ ಆತರ ಏನೂ ಆಗಿರಲ್ಲ ಅಂತ ಅನ್ಕೊಂಡು ಮುಂದಕ್ ಸಾಕ್ತಾನೆ. ಹೀಗೆ ಎಲ್ಲೆಲ್ಲಿ ಕರಡಿ ಹೆಜ್ಜೆ ಕಾಣ್ಸತ್ತೋ ಅದನ್ನ ಹಿಂಬಾಲಿಸ್ಕೊಂಡು ಎಷ್ಟು ದೂರ ಹೋದ್ರೂ ಎಲ್ಲೂ ಮಗಳು ಸುಳುವು ಸಿಗಲ್ಲ. ಲಕ್ಷ್ಮಣಪ್ಪನ್ಗೆ ನಡೆದು ಸುಸ್ತಾಗಿರತ್ತೆ. ದೂರದಿಂದ ಒಂದು ಕರಡಿ ಲಕ್ಷ್ಮಣಪ್ಪನ್ನೇ ನೋಡ್ತಿರತ್ತೆ. ಯಾರಿವ್ನು ಈ ಕಡೆ ನಡ್ಕೊಂಡ್ ಬರ್ತಿದಾನಲ್ಲ ಅಂತ ನೋಡುತ್ತೆ. ಆ ಕರಡಿ ಬೇರೆ ಯಾವ ಕರಡಿನೂ ಅಲ್ಲ, ಲಕ್ಷ್ಮಣಪ್ಪನ ಅಳಿಯ ಕರಡಿ ಅದು. ಆ ಕರಡಿ ಗುಹೆ ಮೇಲ್ ಕುತ್ಕೊಂಡು ಇವನನ್ನೇ ನೋಡ್ತಿರತ್ತೆ. ಲಕ್ಷ್ಮಣಪ್ಪ ಸ್ವಲ್ಪ ಮುಂದಕ್ ನಡ್ಕೊಂಡ್ ಬರ್ತಿದ್ದಂಗೆ ಆ ಕರಡಿಗೆ ಇವನು ತನ್ನ ಮಾವ ಅಂತ ಗೊತ್ತಾಗತ್ತೆ. ಇದು ಗುಹೆ ಮೇಲಿಂದ ನೆಗೆದು ಕೆಳಗಿಳ್ದು ಗುಹೆ ಒಳಗ್ ಹೋಗುತ್ತೆ. ಪುಷ್ಪವತಿ, ನಿಮ್ಮಪ್ಪ ಬರ್ತಿದ್ದಾರೆ ಕಣೆ. ಅಷ್ಟು ದೂರದಿಂದ ನಡ್ಕೊಂಡ್ ಬಂದಿರೋದಕ್ಕೆ ಸುಸ್ತಾಗಿರ್ಬೇಕು. ಅವ್ರಿಗೆ ತಿನ್ನೋಕೇನಾದ್ರೂ ಮಾಡು, ಹಾಗೆ ತಂಪಾಗಿ ಕುಡಿಯಕ್ಕೂ ಏನಾದ್ರೂ ತಗೊಂಡ್ ಬಾ ಅಂತ ಹೇಳಿ ಕರಡಿ
ಪಾಪ ಮಗಳನ್ನ ನೋಡೋ ಆಸೆಲ್ ಬಂದಿರ್ಬೇಕು ಅಂತ ಖುಷಿಯಿಂದ ಮಾವನ್ನ ಕರ್ಕೊಂಡ್ ಬರಕ್ ಹೋಗುತ್ತೆ. ಖುಷಿಯಿಂದ ಜೋರಾಗಿ ನೆಗೆದು ಲಕ್ಷ್ಮಣಪ್ಪನ್ ಕಣ್ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಕರಡಿ ಅಂತ ಜೋರಾಗಿ ಕಿರ್ಚ್ಕೊಂಡ ಲಕ್ಷ್ಮಣಪ್ಪ ಒಂದು ಕ್ಷಣಕ್ಕೆ ಗಾಬರಿ ಆಗ್ತಾನೆ. ಆಗ ಕರಡಿ, ಹೆದರ್ಕೋಬೇಡಿ ಮಾವ, ನಿಮ್ಗೇನೂ ಆಗಲ್ಲ, ಆರಾಮಾಗಿ ಬನ್ನಿ ಅಂತ ಗುಹೆ ಹತ್ರ ಕರ್ಕೊಂಡ್ ಹೋಗುತ್ತೆ. ಲಕ್ಷ್ಮಣಪ್ಪ ಮನ್ಸಲ್ಲಿ, ಈ ಕರಡಿ ನನ್ ಮಗಳನ್ನ ತಿಂದ್ಬಿಟ್ಟಿದೆ, ಈಗ ನನ್ನನ್ನ ಈ ಗುಹೆ ಒಳಗ್ ಕರ್ಕೊಂಡ್ ಹೋಗಿ ತಿಂದ್ಬಿಡತ್ತೆ ಅಂತ ಹೆದರ್ಕೊಂಡು ಗುಹೆ ಒಳಗ್ ಹೋಗ್ತಾನೆ. ಆದ್ರೆ ಗುಹೆ ಒಳಗೆ ದೊಡ್ಡ ಮನೆ ಇರತ್ತೆ. ತಿನ್ನೋಕೆ, ಮಲ್ಗೋಕೆ, ಓಡಾಡೋಕೆ ಏನಕ್ಕೂ ಕೊರತೆ ಇರಲ್ಲ. ಈ ಮನೇಲಿ ಪುಷ್ಪವತಿ ರಾಜ್ಕುಮಾರಿ ತರ ಇರ್ತಾಳೆ. ಲಕ್ಷ್ಮಣಪ್ಪನ್ಗೆ ಇದನ್ನೆಲ್ಲ ನೋಡಿ ಆಶ್ಚರ್ಯ ಆಗತ್ತೆ. ಅಷ್ಟ್ರಲ್ಲಿ ಪುಷ್ಪವತಿ, ಹೇಗಿದ್ದೀರಾ ಅಪ್ಪ ಅಂತ ಆಶೀರ್ವಾದ ತಗೋತಾಳೆ. ಅವ್ರಪ್ಪನ್ಗೆ ಇಷ್ಟು ದೊಡ್ಡ ಮನೆಯಲ್ಲಿ ತನ್ನ ಮಗಳು ರಾಣಿ ತರ ಬದುಕ್ತಾ ಇರೋದನ್ನ ನೋಡಿ ಯಾವ್ದಕ್ಕೂ ಕೊರತೆ ಇಲ್ಲ ಅನ್ನೋದನ್ನ ಕಣ್ಣಲ್ಲಿ ಕಂಡು ತುಂಬಾ ಖುಷಿ ಪಡ್ತಾರೆ. ಅಪ್ಪನ್ಗೆ ಏನೇನ್ ಬೇಕೋ ಅದೆಲ್ಲಾನು ಪುಷ್ಪವತಿ ಅಡಿಗೆ ಮಾಡಿ ಬಡಿಸ್ತಾಳೆ. ಆ ಮನೆಯಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಯಾವ್ದಕ್ಕೂ ಕಮ್ಮಿ ಇರಲ್ಲ. ಲಕ್ಷ್ಮಣಪ್ಪ ಹೆಂಡತಿ ಚಿಂತೆ ಇಲ್ದೆ ಆರಾಮಾಗಿ 1 ವಾರ ಕರಡಿ ಮನೆಯಲ್ಲೇ ಇದ್ಬಿಡ್ತಾನೆ. ಇನ್ನೊಂದ್ ಕಡೆ ಸಾವಿತ್ರಮ್ಮ, ಪಾಪ ನನ್ ಗಂಡ ಹೋಗಿ 1 ವಾರ ಆದ್ರೂ ಬರ್ಲಿಲ್ವಲ್ಲ, ಆ ಕರಡಿ ಅವ್ರನ್ನ ಸಾಯಿಸ್ಬಿಟ್ಟಿದ್ಯೋ ಏನೋ, ಇಷ್ಟು ದಿನ ಅವ್ರು ನನ್ನ ಬಿಟ್ಟು ಯಾವತ್ತೂ ಇದ್ದೋರಲ್ಲ, ಇವತ್ ಸಂಜೆವರೆಗೂ ಕಾಯ್ತೀನಿ, ಬರ್ಲಿಲ್ಲ ಅಂತಂದ್ರೆ ನಾಳೆ ನಾನೇ ಅವ್ರನ್ನ ಹುಡ್ಕೊಂಡ್ ಹೋಗ್ತೀನಿ ಅಂತ ಅನ್ಕೊಂಡ್ಲು. ಅಷ್ಟರಲ್ಲಿ ಲಕ್ಷ್ಮಣಪ್ಪ, ಮಗಳೇ ನಾನ್ ಇಲ್ಲಿಗ್ ಬಂದು 1 ವಾರ ಆಯ್ತು, ಪಾಪ ನಿಮ್ಮಮ್ಮ ನಾನ್ ಏನಾಗಿರ್ತೀನಿ ಅಂತ ಗಾಬರಿ ಆಗಿರ್ತಾಳೆ, ನಾನ್ ಇನ್ ಹೊರಡ್ತೀನಿ ಅಂತ ಹೇಳ್ತಾನೆ. ಮತ್ತೆ ಮಗಳ ಹತ್ರ ತನ್ನ ಮನೆ ಪರಿಸ್ಥಿತಿ ನಿನ್ಗೂ ಗೊತ್ತಿದ್ಯಲ್ಲಮ್ಮ, ಸ್ವಲ್ಪ ಏನಾದ್ರೂ ದಿನ್ಸಿ ಕೊಟ್ರೆ ನಮ್ಗೂ ಸಹಾಯ ಆಗತ್ತೆ ಅಂತ ಕೇಳ್ತಾನೆ. ಆಗ ಮಗಳು ಕರಡಿ ಹತ್ರ ಹೋಗಿ, ಕರಡಿ ಸ್ವಾಮಿ, ನಮ್ಮಪ್ಪ ಅಮ್ಮ ಸ್ವಲ್ಪ ಬಡವರು, ಅವ್ರಿಗೆ ಸ್ವಲ್ಪ ಏನಾದ್ರೂ ಕೊಟ್ಟು ಕಳ್ಸೋಣ್ವಾ? ಅದಕ್ಕೆ ಕರಡಿ ಸರಿ ಆಯ್ತು ಅಂತ ಹೇಳಿ 4 ಬೀಜನ ಕೊಟ್ಟು ಕಳ್ಸತ್ತೆ. ಅವರಪ್ಪ ಅದನ್ನ ತಗೊಂಡು ಮಾರನೇ ದಿನ ಬೆಳಗ್ಗೆ ಅಷ್ಟರಲ್ಲಿ ಊರಿಗೆ ವಾಪಸ್ ಬರ್ತಾನೆ. ಗಂಡನ್ ನೋಡಿ ಸಾವಿತ್ರಮ್ಮನ್ಗೆ ತುಂಬಾ ಖುಷಿ ಆಗುತ್ತೆ. ರೀ, ಕೊನೆಗೂ ಬಂದ್ರಾ? ನೀವ್ 1 ವಾರ ಬರ್ದೇ ಇರೋದ್ ನೋಡಿ ನನಗ್ ತುಂಬಾ ಭಯ ಆಗೋಗಿತ್ತು. ಹೌದು, ನಮ್ ಮಗಳು ಹೇಗಿದ್ದಾಳೆ ಅಂತ ಕೇಳ್ದಾಗ ಲಕ್ಷ್ಮಣಪ್ಪ, ಅಯ್ಯೋ ಅವಳಿಗೇನ್ ಕಮ್ಮಿ ಬಿಡೆ, ರಾಣಿ ತರ ಇದ್ದಾಳೆ. ನಮ್ ಕರಡಿ ಅಳಿ ಅಂದ್ರು ಅವಳನ್ನ ಸಿಕ್ಕಾಪಟ್ಟೆ ಚೆನ್ನಾಗ್ ನೋಡ್ಕೋತಾರೆ, ಚಿನ್ನ ಬೆಳ್ಳಿ ಯಾವ್ದಕ್ಕೂ ಅವಳು ಕೊರತೆನೇ ಇಲ್ಲ ಅಂತೀನಿ. ಇದನ್ನ ಕೇಳಿಸ್ಕೊಂಡ ಸಾವಿತ್ರಮ್ಮನ್ಗೆ, ಅಯ್ಯೋ ಹೌದಾ, ಹೋಗ್ಲಿ ಬಿಡ್ರಿ, ನಮ್ ಮಗಳು ಚೆನ್ನಾಗಿದ್ದಾಳಲ್ಲ, ಅವಳು ಬದುಕಿದಾಳೆ ಅನ್ನೋದೇ ನನಗ್ ಖುಷಿ ಅಂತ ಹೇಳ್ತಾಳೆ. ಆಗ ಲಕ್ಷ್ಮಣಪ್ಪ, ಅಲ್ಲ ಕಣೆ, ಅಷ್ಟು ಚಿನ್ನ ಬೆಳ್ಳಿ ಎಲ್ಲ ಇಟ್ಕೊಂಡ್ರು ಏನ್ ಪ್ರಯೋಜನ? ನಮ್ ಮನೆ ಪರಿಸ್ಥಿತಿ ನಮ್ ಮಗಳಿಗ್ ಗೊತ್ತಿದೆ. ಮನೆಗೇನಾದ್ರೂ ಕೊಡಮ್ಮ ಅಂದ್ರೆ ಈ ಕುಂಬಳಕಾಯಿ ಬೀಜ ಕೊಟ್ಟಿದ್ದಾಳೆ, ಅದ್ರ ಬದ್ಲು ಸ್ವಲ್ಪ ಅಕ್ಕಿನೋ ಬೇಳೆನೋ ಕೊಟ್ಟಿದ್ರೆ 3 ಹೊತ್ತು ಊಟ ಆಗ್ತಿರ್ಲಿಲ್ವಾ ನಮ್ಗೆ ಅಂತ ಬೈಕೊಂಡು ಕುಂಬಳಕಾಯಿ ಬೀಜನ ಹೆಂಡತಿ ಕೈ ಕೊಡ್ತಾನೆ. ಸಾವಿತ್ರಮ್ಮ ಕುಂಬಳಕಾಯಿ ಬೀಜನ ಯಾಕೆ ಬಿಸಾಕೋದು ಅಂತ ಮನೆ ಹಿಂದೆ ಒಂದು ಜಾಗದಲ್ಲಿ ನೆಡ್ತಾಳೆ. ಮಾರನೇ ದಿನ ಬೆಳಗ್ಗೆ ಎದ್ದು ಹೋಗ್ ನೋಡಿದ್ರೆ ದೊಡ್ಡ ದೊಡ್ಡ ಕುಂಬಳಕಾಯಿ ಬೆಳೆದಿರುತ್ತೆ. ಅದನ್ನ ಕಂಡ ಸಾವಿತ್ರಮ್ಮನ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಅಯ್ಯೋ ದೇವ್ರೆ, ಇದೇನು, ಬೀಜ ನೆಟ್ಟಿದ್ ಒಂದೇ ದಿನಕ್ಕೆ ಇಷ್ಟು ದೊಡ್ಡ ಕುಂಬಳಕಾಯಿ ಬೆಳೆದಿದ್ಯಾ ಅಂತ ಆಶ್ಚರ್ಯ ಪಡ್ತಾಳೆ. ಮುಂದೇನಾಗುತ್ತೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಹೇಳ್ತೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಅಲ್ಲಿವರೆಗೂ ನೋಡ್ತಾರಿ ಸಿನಿವಾಲಿ ಸ್ಟೋರೀಸ್. ಮತ್ತೆ ಸಿಗೋಣ. ನಮಸ್ತೆ.